ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಹಳಷ್ಟು ದಿನಗಳಿಂದ ನಾವು ಹೇಳ್ತಾನೆ ಇದ್ದೀವಿ, ಇನ್ನೂ ಕೂಡ ಆಗಿಲ್ಲ. ದಿಸ್ ಇಸ್ ವಾಟ್ ದ ರಿಯಾಲಿಟಿ, ದಿಸ್ ಇಸ್ ವಾಟ್ ದ ಸ್ಟೇಟಸ್. ಎಸ್, ಹಾಗಾದ್ರೆ ಇವತ್ತೊಬ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಯಾರದು, ಏನ್ ಕತೆ, ಬನ್ನಿ ನೋಡೋಣ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರು ಇವತ್ತೇ ಒಪ್ಪಿಗೆ ಸೂಚಿಸಿದ್ದಾರೆ. ನಾಳೆ ಸಂಜೆ ನೂತನ ಸಚಿವರ ಪಟ್ಟಾಭಿಷೇಕಕ್ಕೂ ಕೂಡ ಮುಹೂರ್ತ ನಿಗದಿ ಆದಂಗೆ ಕಾಣ್ತಾ ಇದೆ. ದೆಹಲಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್. ಮುಖ್ಯಮಂತ್ರಿ ಡಿ.ಕೆ. ಸಿದ್ದು, ಬಿ.ಕೆ. ಹರಿಪ್ರಸಾದ್ ಮಂಥನ ಕೂಡ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅಂತ ಅನ್ಸುತ್ತೆ. ರಾತ್ರಿ ಮಾತ್ರ ಅಲ್ಲ, ಬೆಳಿಗ್ಗೆ ಕೂಡ ಮೆಗಾ ಮೀಟಿಂಗ್ ಕೆ.ಸಿ. ವೇಣುಗೋಪಾಲ್ ನಿವಾಸದಲ್ಲಿ ಸುಮಾರು 1.5 ಗಂಟೆ ಸಂಪುಟ ವಿಸ್ತರಣೆ ಬಗ್ಗೆನೇ ಚರ್ಚೆ ನಡೆದಿದೆಯಂತೆ. ಸಚಿವರಾಗಲಿರುವ ಶಾಸಕರ ಪಟ್ಟಿ ಬಹುತೇಕ ಅಂತಿಮಗೊಂಡಿದೆ. ಈಗ ರಾಹುಲ್ ಗಾಂಧಿ ಅವರ ಒಪ್ಪಿಗೆ ಮಾತ್ರ ಬಾಕಿ ಇರೋ ಹಿನ್ನೆಲೆಯಲ್ಲಿ ಸಂಜೆ ರಾಹುಲ್ ಗಾಂಧಿ ಖರ್ಗೆ ಜೊತೆ ಫೈನಲ್ ಸಭೆ ಕೂಡ ನಡಿಬಹುದು. ಎಸ್, ನಡೆಯುತ್ತೆ ಅನ್ನುವ ಮಾಹಿತಿ ಇದೆ. ಸಂಜೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಒಂದು ಮೀಟಿಂಗ್ ನಡೆಯಲಿದೆ. ಎಲ್ಲ ಅಂದ್ಕೊಂಡಂತೆ ಆದರೆ ನಾಳೆನೇ ಪದಗ್ರಹಣ ನಡೆಯಲಿದೆ. ಗುರುವಾರ ಜುಲೈ 30 ಸಂಜೆ 5 ಗಂಟೆಗೆ ಮುಹೂರ್ತ ಆಗಿದೆ. ಮುಹೂರ್ತ ಆಗಬೇಕದು. ಈಗಾಗಲೇ ಸರ್ಕಾರದಿಂದ ಲೋಕಭವನಕ್ಕೆ ಮಾಹಿತಿ ರವಾನೆ ಆಗಿದೆ ಅನ್ನುವ ನ್ಯೂಸ್ ಈಗ ಅಪ್ಡೇಟ್ ಆಗಿದೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಬಹುದು. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಆಗಮಿಸುವ ಸಾಧ್ಯತೆ ಇದೆ ಅನ್ನುವ ನ್ಯೂಸ್ ಕೂಡ ನಮಗೆ ಸಿಕ್ಕಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಸವಾಲುಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಎದುರಾಗಿರುವುದಂತೂ ಸುಳ್ಳಲ್ಲ. ಅದಕ್ಕೆ ಕಾರಣ ಸದ್ಯದ ರಾಜ್ಯ ರಾಜಕೀಯ ನಾಯಕರಲ್ಲಿರುವಂಥ ಬಣಗಳಿರ್ಬೋದು, ಭಿನ್ನಾಭಿಪ್ರಾಯಗಳಿರಬಹುದು, ಅವ್ರದ್ದೇ ಆದಂಥ ಪ್ರತಿಷ್ಠೆ, ಗೌರವ, ಹಿರಿತನ, ಮೂಲ, ವಲಸಿಗ, ಈ ಎಲ್ಲ ಅಂಶಗಳನ್ನು ಆಧರಿಸಿ ಎಲ್ಲ ಆಯಾಮಗಳನ್ನು ನೋಡಿದಾಗ, ರಾಜಕಾರಣದ ಗ್ರಾಮರ್ ಯಾವ ರೀತಿ ಇದೆ ಅಂತ ನೋಡಿದಾಗ ಈ ವಿಸ್ತರಣೆಗೆ ಆ ಸಮಯ ಕೂಡ ಬಹಳಷ್ಟು ವಿಸ್ತರಣೆ ಆಗಿರೋದು ನಾವು ನೋಡ್ತಾ ಇದ್ದೀವಿ. ದಿಸ್ ಇಸ್ ವಾಟ್ ಹ್ಯಾಪನ್ಡ್. ಇನ್ನೂ ಕೂಡ ಇವತ್ತು ಮುಹೂರ್ತ ಆಗುತ್ತೆ, ಅವತ್ತವ್ರು ಫಾರಿನಿಂದ ಬಂದುಬಿಡ್ತಾರೆ, ಇವತ್ತೇ ಎಲ್ಲ ಆಗ್ಬಿಡುತ್ತೆ ಅನ್ನುವ ಥರದಲ್ಲಿ ಅವರಿಗೆ ಕ್ಲಾರಿಟಿ ಇರಲ್ಲ ರೀ. ಅಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಆ ಕ್ಷಣದಲ್ಲಿ ಏನು ನಡೆದಿದೆ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಕೆಲಸವನ್ನು ನಾವು ನಿಮ್ಮ ಮುಂದೆ ಮಾಡ್ತಾ ಇದ್ದೀವಿ. ಎಸ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಓಕೆ, ಈಗ ಸದ್ಯಕ್ಕೆ ಥಾವರ್ ಚಂದ್ ಗೆಹ್ಲೋಟ್, ನಮ್ಮ ಗವರ್ನರ್, ರಾಜ್ಯಪಾಲರು ಬೆಂಗಳೂರಲ್ಲಿ ಸದ್ಯಕ್ಕಿಲ್ಲ. ಖಾಸಗಿ ಭೇಟಿಗಾಗಿ ಗವರ್ನರ್ ಸಾಹೇಬರು ಇಂದೋರ್ ಪ್ರವಾಸದಲ್ಲಿದ್ದಾರೆ. ಕಳೆದ 2 ದಿನಗಳಿಂದ ಮಧ್ಯಪ್ರದೇಶದಲ್ಲಿ ರಾಜ್ಯಪಾಲರಿದ್ದಾರೆ ಅನ್ನುವ ಮಾಹಿತಿ ಇದೆ. ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ಥಾವರ್ ಚಂದ್ ಗೆಹ್ಲೋಟ್ ಆಗಮಿಸುವ ಸಾಧ್ಯತೆ ಇದೆ. ಗೆಹ್ಲೋಟ್ ಆಗಮಿಸಿದ್ರೆ ನಾಳೆ ಸಂಜೆಯೇ ಪದಗ್ರಹಣ. ಜುಲೈ 30 ಸಂಜೆ 5 ಗಂಟೆಗೆ ಪದಗ್ರಹಣ ಮುಹೂರ್ತ ಆಗಬೇಕು. ಮುಹೂರ್ತ ಆಗಿದೆ. ಪ್ಲೀಸ್ ಕರೆಕ್ಟ್ ಇಟ್. ಒಂದೊಮ್ಮೆ ಗವರ್ನರ್ ಸಕಾಲಕ್ಕೆ ವಾಪಸ್ ಆಗದೆ ಹೋದರೆ ಮತ್ತೆ ಆ ಮುಹೂರ್ತದಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಆ ಪ್ರಮಾಣ ವಚನ ಸಮಾರಂಭ ಶುಕ್ರವಾರ ನಡೆಯೋ ಸಾಧ್ಯತೆ ಇದೆ. ಎಸ್, ಈಗ ಮ್ಯಾಟ್ರ್ ಏನು, ವಿಷಯ ಏನು ಅಂತ ಹೇಳಿದರೆ, ನ್ಯೂಸ್ ಏನು ಅಂತ ಹೇಳಿದರೆ, ನಮ್ಮ ರಾಜ್ಯ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರು ಇಂದೋರ್ ಪ್ರವಾಸದಲ್ಲಿದ್ದಾರೆ. ಅವರು ಬಂದರೆ ಓಕೆ, ನಾಳೆನೇ ಮುಹೂರ್ತ ನಿಗದಿ ಆಗಬಹುದು. ಇಲ್ಲದೆ ಹೋದರೆ ಶುಕ್ರವಾರ ಅಂತೂ ಪದಗ್ರಹಣ ಕಾರ್ಯಕ್ರಮ, ಆ ಒಂದು ಸಮಾರಂಭ ನಡೀಬಹುದು ಅನ್ನುವ ಒಂದು ಅಂದಾಜಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೀಪಾ ಕುಕ್ಕುವಾಡ, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಈಸ್ ಆನ್ ಫೋನು. ದೀಪಾ, ಅಂತೂ ಇಂತೂ ಮುಹೂರ್ತ ನಿಗದಿ ಆಯಿತು ಅಂತ ಹೇಳಬಹುದಾ? ಇನ್ನೂ ಕಾಯಬೇಕಾ? ಸಮಯ ಮಾತ್ರ ವಿಸ್ತರಣೆ ಆಗ್ತಾ ಇದೆ, ಆದರೆ ಸಂಪುಟ ವಿಸ್ತರಣೆಗೆ ಇನ್ನೂ ಫುಲ್ ಸ್ಟಾಪ್ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ಬೆಳವಣಿಗೆಗಳ ನಡುವೆ ನಿಮ್ಮ ಮಾಹಿತಿ ಏನು? ರಾಘವ್ ಸೂರ್ಯ, ಇವತ್ತು ಸಂಜೆಯ ಒಳಗಾಗಿ ಒಂದು ಪಟ್ಟಿ ಬಹುತೇಕವಾಗಿ ಫೈನಲ್ ಆಗುತ್ತೆ ಅನ್ನುವಂತಹದ್ದಿದೆ. ಆ ಆಧಾರದ ಮೇಲೆಯೇ ನಾಳೆ ಸಂಜೆ
5:45ಕ್ಕೆ ಸಮಯವನ್ನು ಕೂಡ ತೆಗೆದುಕೊಂಡಿದೆ ಸರ್ಕಾರ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತ ಮಾಹಿತಿ. ಇನ್ ಕೇಸ್ ಏನು ರಾಜ್ಯಪಾಲರು ಕೂಡ ನಾಳೆ ಬರುವಂತಹದ್ದು ಡೌಟ್ ಇತ್ತು ಅಂದ್ರೆ ಬಹುತೇಕವಾಗಿ ಶುಕ್ರವಾರಕ್ಕೆ ಇದು ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ರಾಜ್ಯಪಾಲರು ನೀವು ಸಮಯ ಹೇಳಿ ನಾನು ಬರ್ತೇನೆ ಅನ್ನುವಂತಹ ಮಾತನ್ನು ಕೂಡ ಸರ್ಕಾರಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಇದೆ. ಆದ್ರೆ ಪಟ್ಟಿಗೆ ಅಧಿಕೃತ ಮುದ್ರೆ ಬೀಳ್ಬೇಕು, ಮುದ್ರೆ ಬಿದ್ದ ನಂತರವೇ ಇವೆಲ್ಲವೂ ಕೂಡ ಫೈನಲ್ ಅನ್ನುವಂತಹದ್ದು ಕನ್ಫರ್ಮ್. ಯಾಕಂದ್ರೆ ಹಿಂದೆಯೂ ಕೂಡ ಇದೇ ರೀತಿಯಾಗಾಯ್ತು, ಇನ್ನೇನು ಪಟ್ಟಿ ರಿಲೀಸ್ ಆಗೇ ಬಿಡ್ತು ಅನ್ನುವಂತಹ ಸಮಯದಲ್ಲಿ ಜೊತೆಗೆ ರಾಜಭವನದಲ್ಲಿ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಅದು ಮುಂದೂಡಿಕೆ ಆಗುವಂತಹ ಅನಿವಾರ್ಯತೆ ನಾಯಕರುಗಳ ಮುಂದೆ ಬಂತು. ಹಾಗಾಗಿ ಇವತ್ತಿನ ರಾಹುಲ್ ಗಾಂಧಿ ಮುಂದೆ ತೆಗೆದುಕೊಂಡು ಹೋಗುವಂತಹ ಪಟ್ಟಿ, ಆ ಪಟ್ಟಿಯಲ್ಲಿರುವಂತಹ ಹೆಸರುಗಳಿಗೆ ರಾಹುಲ್ ಗಾಂಧಿ ಓಕೆ ಅಂದಿದ್ದಲ್ಲಿ ಅಥವಾ ಆ ಪಟ್ಟಿಗೆ ಇನ್ಯಾರದನ್ನಾದ್ರೂ ಸೇರಿಸ್ಬೇಕಾ ಬಿಡಬೇಕಾ ಅನ್ನುವಂತಹದೊಂದಿಷ್ಟು ಗೊಂದಲವನ್ನ ಬಗೆಹರಿಸಿದ ಬಳಿಕವೇ ಅಧಿಕೃತ ಮುದ್ರೆ ಬೀಳುವಂತಹದ್ದು. ಆ ಅಧಿಕೃತ ಮುದ್ರೆ ಬಿದ್ದ ನಂತರವೇ ಪ್ರಮಾಣ ವಚನ ಯಾವಾಗ ಅನ್ನುವಂತಹದ್ದು ನಿರ್ದಿಷ್ಟವಾಗಿ ದೀಪ ಇನ್ನು ಈ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ನಡೆಯೋದನ್ನ ತಳ್ಳಿ ಹಾಕೋಂಗಿಲ್ಲ ಅಂತೀರಿ? ಖಂಡಿತ. ಯಾಕಂದ್ರೆ ನಾವು ಮೊದಲ ಪಟ್ಟಿ ರಿಲೀಸ್ ಆದಂತಹ ಸಂದರ್ಭದಲ್ಲೇ ನೋಡಿದ್ವಿ, ರಾಜಭವನಕ್ಕೆ ಪಟ್ಟಿ ಹೋಗುವಂತಹ ಇನ್ನೇನ್ ಕೆಲವೇ ಸೆಕೆಂಡ್ಸ್ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರ ಹೆಸರು ಸೇರ್ತು, ಚರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ಸೇರ್ಪಡೆ ಆಯ್ತು. ಹೀಗಾಗಿ ಸಹಜವಾಗಿ ಅದು ಪಟ್ಟಿ ರವಾನೆ ಆಗುವಂತಹ ಕೊನೆ ಕ್ಷಣದಲ್ಲೂ ಕೂಡ ಯಾರ ಹೆಸರು ಬೇಕಾದ್ರೂ ಅದರಲ್ಲಿ ಸೇರ್ಬಹುದು ಅಥವಾ ಯಾರ ಹೆಸರನ್ನು ಬೇಕಾದ್ರೂ ತೆಗೆದುಹಾಕುವಂತಹ ಒಂದಿಷ್ಟು ಉದಾಹರಣೆಗಳು ನಮ್ ಕಣ್ ಮುಂದೆ ಇರೋದ್ರಿಂದ ಇದನ್ನು ಕೂಡ ಆ ಒಂದು ಅಸಂಪ್ಷನ್ ಮಾಡಬಹುದು ಅಂತ ಅನ್ಸುತ್ತೆ ರಾಘವ್ ಸೂರ್ಯ. ಗಾಟ್ ಇಟ್. ದಿಸ್ ಇಸ್ ವಾಟ್ ಪಾಲಿಟಿಕ್ಸ್. ಥ್ಯಾಂಕ್ ಯು ದೀಪಾ.